ಏನೇ ಹೇಳಿ ಡ್ಯೂಕ್ 390 ಅಷ್ಟು ಮಜಾ ಬೇರೆ ಗಾಡಿಯಲ್ಲಿಲ್ಲ. ಸೊ ದಿಸ್ ಈಸ್ ಅ ಕಾಮನ್ ಸ್ಟೇಟ್ಮೆಂಟ್. ಮೆನಿ ಆಫ್ ದ ಡ್ಯೂಕ್ 390 ಓನರ್ ಸೇ ಇಟ್. ಇದಕ್ಕೆ ಮೇನ್ ಕಾರಣ ಇಂಜಿನ್ದು ಕ್ಯಾರೆಕ್ಟರ್, ಆ್ಯಂಡ್ ಈ ಇಂಜಿನ್ ಕ್ಯಾರೆಕ್ಟರನ್ನು ಡಿಸೈಡ್ ಮಾಡೋ ಫ್ಯಾಕ್ಟರ್ ಕಂಪ್ರೆಷನ್ ರೇಷಿಯೋ. ಸೊ ಡ್ಯೂಕ್ 390 ಕಂಪ್ರೆಷನ್ ರೇಷಿಯೋ ಈಸ್ ಅರೌಂಡ್ 12.69:1. ಸೊ ಸಿಂಪಲ್ ಆಗಿ ಹೇಳೋದಾದರೆ ಕಂಪ್ರೆಷನ್ ರೇಷಿಯೋ ಏನಂದರೆ ಇಂಜಿನಲ್ಲಿರುವ ಟೋಟಲ್ ವಾಲ್ಯೂಮ್ ಅಂದರೆ ಬೋರಲ್ಲಿರುವ ಟೋಟಲ್ ವಾಲ್ಯೂಮ್ ಪಿಸ್ಟನ್ ಕೆಳಗಿರುವಾಗ ಬಾಟಮ್ ಡೆಡ್ ಸೆಂಟ್ರಲ್ಲಿರುವಾಗ ಏನು ವಾಲ್ಯೂಮ್ ಇರ್ತದೆ ಪವರ್ ಸ್ಟ್ರೋಕಿಗೆ ಅಥವಾ ಕಂಪ್ರೆಷನ್ ಸ್ಟ್ರೋಕಿಗೆ ಬಂದಾಗ ಎಷ್ಟು ಟೈಮ್ಸ್ ಅದು ಸಣ್ಣದಾಗಿರ್ತದೆ ಅಂತ. ಸೊ ಫಾರ್ ಎಕ್ಸಾಂಪಲ್ 10:1 ಅಂತ ಇದ್ದರೆ ಕಂಪ್ರೆಷನ್ ರೇಷಿಯೋ, ಪಿಸ್ಟನ್ ಕೆಳಗಿರುವಾಗ ಎಷ್ಟು ವಾಲ್ಯೂಮ್ ಇರ್ತದೆ ಅದು ಪಿಸ್ಟನ್ ಫುಲ್ ಮೇಲೆ ಬಂದಾಗ 10 ಟೈಮ್ಸ್ ಅಂದರೆ 1/10 ಟೈಮ್ಸ್ ಅಷ್ಟು ಅದರ ವಾಲ್ಯೂಮ್ ಸಣ್ಣದು ಮಾಡಿರ್ತದೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಡ್ಯೂಕ್ 390 ಕಂಪ್ರೆಷನ್ ರೇಷಿಯೋ ಈಸ್ ಅರೌಂಡ್ 12.69:1. ಸೊ ಇಟ್ ಈಸ್ ಇನ್ ದ ಹೈಯೆಸ್ಟ್ ಕಂಪೇರ್ಡ್ ಟು ದ ಸೆಗ್ಮೆಂಟ್. ಈಗ ನಿಂಜಾ 300 ಆಗಿರ್ಬೋದು ಅಥವಾ ಆಪ್ರಿಲಿಯಾ 457 ಆಗಿರ್ಬೋದು, ಎಲ್ಲ ಕಂಪ್ರೆಷನ್ ರೇಷಿಯೋ ನೀವು ನೋಡಿದರೆ ಡ್ಯೂಕ್ 390 ಮೇಲೆ ಇದೆ. ಬಟ್ ಅಫ್ಕೋರ್ಸ್ ಮಲ್ಟಿ ಸಿಲಿಂಡರ್ ಅಥವಾ 2 ಸಿಲಿಂಡರ್ ಗಾಡಿದೆ ಎಲ್ಲ ಕಂಪ್ರೆಷನ್ ರೇಷಿಯೋ ಕಮ್ಮಿ ಇರ್ತದೆ, ಬಟ್ ಅದರಲ್ಲಿ 2 ಸಿಲಿಂಡರ್ ಇರ್ತದೆ. ಸೊ ಮೋರ್ ರಿಫೈನ್ಡ್. ಸೊ ದ ಪಾಯಿಂಟ್ ಈಸ್ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇದ್ದಷ್ಟು ಗಾಡಿ ಮಜಾ ಜಾಸ್ತಿ, ಬಟ್ ಕಂಪ್ರೆಷನ್ ರೇಷಿಯೋ ಕಮ್ಮಿ ಇದ್ದಷ್ಟು ರಿಫೈನ್ಮೆಂಟ್ ಜಾಸ್ತಿ. ಬಟ್ ಅಗೇನ್ ಸಿಲಿಂಡರ್ ಜಾಸ್ತಿ ಆದ ತಕ್ಷಣ ಇನ್ನೂ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗ್ತದೆ. ಸೊ ಅಫ್ಕೋರ್ಸ್ ಲಾಂಗ್ ಸ್ಟ್ರೋಕ್, ಬೋರ್ಸ್ ಮತ್ತು ಶಾರ್ಟ್ ಸ್ಟ್ರೋಕ್ ಇದೆಲ್ಲ ಮ್ಯಾಟ್ರ್ ಆಗ್ತದೆ, ಅಥವಾ ಮೂವಿಂಗ್ ಪಾರ್ಟ್ಸ್ ಆಗಲಿ ಅಥವಾ ಫ್ಲೈ ವೀಲ್ ಆಗಲಿ ಅದೆಲ್ಲ ಬೇರೆ ಚಾಪ್ಟ್ರೆ. ಬಟ್ ಸಿಂಪಲ್ ಆಗಿ ಹೇಳೋದಾದರೆ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇದ್ದಷ್ಟು ಮಜಾ ಜಾಸ್ತಿ. ಬಟ್ ಡೌನ್ ಸೈಡ್ ಇಸ್ ದ್ಯಾಟ್ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇದ್ದರೆ ಇಂಜಿನ್ ರಿಫೈನ್ಮೆಂಟ್ ಕಮ್ಮಿ ಇರ್ತದೆ, ಅಥವಾ ಡ್ಯೂಕ್ 390 ಇಂಜಿನ್ ಬೇಗ ಹಾಳಾಗೋದು ಇದಕ್ಕೆ, ಯಾಕಂದರೆ ಕಂಪ್ರೆಷನ್ ರೇಷಿಯೋ ಈಸ್ ಹೈ. ಸೊ ಇವತ್ತು ನಮಗೆ ಕಂಪ್ರೆಷನ್ ರೇಷಿಯೋದಿಂದ ಒಂದು ಇಂಜಿನ್ ಕ್ಯಾರೆಕ್ಟರ್ ಹೇಗೆ ಡಿಫೈನ್ ಆಗ್ತದೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಟೈಮ್ ಇಂಜಿನ್ದು ಲಾಂಗ್ ಸ್ಟ್ರೋಕ್ ಇಲ್ಲ ಶಾರ್ಟ್ ಸ್ಟ್ರೋಕ್ ಹೇಗೆ ಆ್ಯಕ್ಚುಲಿ ಮ್ಯಾಟ್ರ್ ಆಗ್ತದೆ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೇನೆ. ಅಂಟಿಲ್ ದೆನ್ ರೈಡ್ ಸೇಫ್.